ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಅರ್ಜುನನ ಒಂದು ಪ್ರಶ್ನೆ ಇತ್ತು. ಪ್ರಯಾಣ ಕಾಲದಲ್ಲಿ ಏನು ಮಾಡಬೇಕು ಅಂದರೆ ದೇಹ ಬಿಡುವಾಗ ಹೇಗೆ ದೇಹವನ್ನು ಬಿಡಬೇಕು ಹಾಗೆ ಅಂತ ನಾವು ನೋಡಿದ್ದೀವಿ ಭಾಗವತದಲ್ಲಿ. ಯುಧಿಷ್ಠಿರ ದೇಹ ಬಿಡುವಾಗ ಲಯಚಿಂತನೆ ಮಾಡಿ ದೇಹತ್ಯಾಗ ಮಾಡಿದ ಹಾಗೆ ಅಂತ. ಅದೇ ರೀತಿಯಾಗಿ ಭಾಗವತದಲ್ಲಿ ಸತೀದೇವಿ ಅವರು ಕೂಡ ದಕ್ಷಾಧ್ವರ ಸಂದರ್ಭದಲ್ಲಿ ದೇಹತ್ಯಾಗ ಮಾಡ್ತಾರೆ. ಅವರು ಕೂಡ ಲಯಚಿಂತನೆ ಮಾಡಿ ದೇಹತ್ಯಾಗ ಮಾಡ್ತಾರೆ. ದೊಡ್ಡವರು ದೇಹತ್ಯಾಗ ಮಾಡುವ ಕ್ರಮನೇ ಬೇರೆ, ಜ್ಞಾನಿಗಳು ಮಾಡುವ ಕ್ರಮನೇ ಬೇರೆ. ಅದನ್ನು ಅವ್ರಿಗೇನು ಗೊತ್ತಾಯಿತು ಅದೆಲ್ಲ ಹಾಗೆ ಅಂದರೆ ಇಲ್ಲೇ ಭಗವದ್ಗೀತೆಯಲ್ಲಿ ಅದನ್ನೇ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಜ್ಞಾನಿಗಳು ಹೇಗೆ ದೇಹತ್ಯಾಗ ಮಾಡ್ತಾರೆ ಹಾಗೆ ಅಂತ. ಪ್ರಯಾಣ ಕಾಲೇ ಮನಸ ಅಚಲೇನ ಭಕ್ತಿಯಾ ಯುಕ್ತ. ಪ್ರಯಾಣ ಗೊತ್ತಾಗ್ತದೆ, ಮರಣ ಸಮೀಪದಲ್ಲಿ ಬರಲಿಕ್ಕಿದೆ ಅಂತ ಗೊತ್ತಾಗ್ತದೆ. ಅದನ್ನು ಅರಿತವರಾಗಿ ಸದಾ ದೇವರ ಸ್ಮರಣೆಯಲ್ಲಿ ಇರತಕ್ಕವರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಮನಸ್ಸನ್ನು ಅಚಲ ಮಾಡದೆ ಅಂದರೆ ಮನಸ್ಸನ್ನು ಏಕಾಗ್ರತೆಯಿಂದ ಭಕ್ತಿಯಿಂದ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟವರಾಗಿ ಭ್ರುವೋರ್ ಮಧ್ಯೆ ಪ್ರಾಣಂ ಆವೇಶ್ಯ, ಎರಡು ಭ್ರುವಿನ ಮಧ್ಯದಲ್ಲಿ, ಭ್ರೂ ಅಂದರೆ ಅದೇ ಐಬ್ರೋ ಇದಲ್ವಾ, ಅದು ಅದರ ಮಧ್ಯದ ಭಾಗ, ಎರಡು ಐಬ್ರೋದ ಮಧ್ಯಭಾಗ, ಆ ಮಧ್ಯಭಾಗದಲ್ಲಿ ಪ್ರಾಣವನ್ನು ತಂದು, ಅಲ್ಲ ಪ್ರಾಣವನ್ನು ಹೇಗೆ ತರೋದು, ಪ್ರಾಣವನ್ನು ಎರಡು ಭ್ರುವಿನ ಮಧ್ಯದಲ್ಲಿ ತರಬೇಕು ಅಂತಾರೆ. ನಮಗೆ ಪ್ರಾಣವನ್ನು ಹೇಗೆ ತರೋದು ಯಾವುದೂ ಗೊತ್ತಿಲ್ಲ. ಅದೆಲ್ಲ ಮುಂದೆ ಯೋಗಾಭ್ಯಾಸ ಪ್ರಾಣಾಯಾಮ ಅದೆಲ್ಲ ಅಭ್ಯಾಸ ಮಾಡಿದರೆ ಅದು ಸಿಗತಕ್ಕದ್ದು. ಅದರಿಂದ ಈಗ ಸುಮ್ಮನೆ ಕೇಳೋದಷ್ಟೆ. ಭ್ರುವರ್ ಮಧ್ಯೆ ಪ್ರಾಣಾಯಾವೇಶ್ಯ ಸಮ್ಯಕ್ ತಂ ಪರಮಂ ಪುರುಷಂ ಉಪೈತಿ. ಆ ರೀತಿಯಾಗಿ ಬಂದು ಯಾರು ದೇಹವನ್ನು ಬಿಡ್ತಾರೆ ಅವರು ಪರಮಾತ್ಮನನ್ನು ಹೊಂದುತ್ತಾರೆ. ಇನ್ನು ಸುಷುಮ್ನಾ ನಾಡಿ ಅಂತ ಅಲ್ಲಿ ಪ್ರಾಣನನ್ನು ತಂದು, ಇನ್ನು ತಲೆಯ ಮಧ್ಯ ನೆತ್ತಿ ಅಂತ ಹೇಳ್ತಾರೆ ನೋಡಿ, ಅಲ್ಲಿಂದ ಅಲ್ಲಿ ಒಂದು ತೂತು ಇರುತ್ತದೆ, ಅಲ್ಲಿ ಆ ತೂತು ಅಲ್ಲಿಂದ ಜೀವ ಹೊರಗೆ ಬರಬೇಕಂತ. ಸುಷುಮ್ನಾ ನಾಡಿಯಿಂದ ಅಲ್ಲಿಗೆ ಮೇಲೆಗೆ ಬಂದು ಅಲ್ಲಿಂದ ಅವರು ಕಪಾಲ ಮೋಕ್ಷ ಅಂತ ಕರೀತಾರೆ ಅದನ್ನು. ಆ ರೀತಿಯಾಗಿ ಯಾರು ದೇಹವನ್ನು ಬಿಡ್ತಾರೆ ಅವರು ಪರಮಾತ್ಮನನ್ನು ಹೊಂದುತ್ತಾರೆ ಹಾಗೆ ಅಂತ ಅರ್ಥ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಇನ್ನು ಮರಣಕಾಲೇ ಕರ್ತವ್ಯಮೇವ ಸಧ್ಯೇಯಂ ಪ್ರಪಂಚಯತಿ. ಮರಣಕಾಲದಲ್ಲಿ ಏನು ಮಾಡಬೇಕು ಹಾಗೆಂಬ ಅದನ್ನು ಸಂಕ್ಷೇಪವಾಗಿ ಪರಮಾತ್ಮ ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾನೆ. ವಾಯುಜಯಾದಿಮತಾಂ ಮರಣಕಾಲೇ ಕರ್ತವ್ಯಮೇವ ಸಧ್ಯೇಯಂ ಸ್ಪಷ್ಟಯತಿ. ಅದನ್ನೇ ವಾಯುಜಯ ಅಂತ ಹೇಳ್ತಾರೆ ನೋಡಿ ರಾಯರು. ವಾಯುಜಯ ಅಂದರೆ ಪ್ರಾಣಾಯಾಮ. ನಮ್ಮದು ತುಂಬ ಒಂದು ಮೈನಸ್ ಫ್ಯಾಕ್ಟರ್ ಅದು. ಅದರ ಕಡೆ ನಮ್ಮದು ಗಮನನೇ ಇರೋದಿಲ್ಲ. ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅದು ಕಲಿಬೇಕಾದ ಒಂದು ವಿಚಾರ. ನಾವು ಪ್ರಾಣಾಯಾಮ ಮಾಡಿ ವಾಯುಜಯವನ್ನು ತಂದು, ಆಸನ ಜಯ ವಾಯುಜಯ ಅಂತೆಲ್ಲ ಇದೆ, ಅದನ್ನೆಲ್ಲ ಮಾಡಿದವರಿಗೆ ಯಾವ ರೀತಿಯಾಗಿ ಚಿಂತನೆ ಮಾಡ್ತಾರೆ, ಮನಸ್ಸಿನಲ್ಲಿ ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಏನಂತ ಚಿಂತನೆ ಮಾಡಬೇಕು? ನಿನ್ನೆ ಒಂದು ನೋಡಿದ್ದೀವಿ, ಕವಿಂ ಪುರಾಣಂ ಎನ್ನುವ ಪದ್ಯದಲ್ಲಿ ಪರಮಾತ್ಮ ಒಂದಷ್ಟು ತಿಳಿಸಿಕೊಟ್ಟ. ಈ ಶ್ಲೋಕದಲ್ಲೂ ಕೂಡ ತಿಳಿಸಿಕೊಡ್ತಾ ಇದ್ದಾನೆ. ಯತ್ಪದಂ ಅಕ್ಷರಂ, ಯಾವ ಪರಮಾತ್ಮನ ಸ್ವರೂಪ ಅದು ಸರ್ವಥಾ ನಾಶರಹಿತಂ, ಅದು ನಾಶವೇ ಇಲ್ಲ. ಪರಮಾತ್ಮನ ಸ್ವರೂಪಗಳಿಗೆ ನಾಶವೇ ಇಲ್ಲ. ಹಾಗೆ ಅಂತ ವೇದವಿಧ ವದಂತಿ, ವೇದವನ್ನು ಬಲ್ಲವರು ನಾವು ನೋಡಿದ್ದೀವಿ. ವೇದಗಳು ಪುರಾಣಗಳು ದಾಸರ ಪದ್ಯ ಇದು ಪರಮಾತ್ಮನ ಆಜ್ಞೆ ಅಂತ. ಅದರಿಂದ ವೇದಗಳಲ್ಲಿ ಹೇಳಿದ್ದನ್ನು ನಾವು ತಿಳ್ಕೋಬೇಕು.
ಈ ರೀತಿಯಾದ ವಿಚಾರವನ್ನ ವೇದವನ್ನ ಬಲ್ಲವರು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಯಚ್ಚ ಪದಂ ವೀತರಾಗಾಹ ಅಪಗತ ಕಾಮಾದಿ ದೋಷಾಹ ಯತಯಃ ವಿಶಂತಿ. ಅಂತಹ ಪದವನ್ನ ಮನಸ್ಸಿನಲ್ಲಿ ಕಾಮಕ್ರೋಧಾದಿ ದೋಷಗಳನ್ನೆಲ್ಲ ಬಿಟ್ಟವರು, ಯತಯಃ ಯತ್ನಶೀಲರು, ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳಿಗೆ ಅವಕಾಶವನ್ನೇ ಕೊಡದಿರುವವರು. ನೋಡಿ, ಇದು ಮುಖ್ಯವಾದ ಮಾಡಬೇಕಾದ ಪ್ರಯತ್ನ. ನಾವು ಪ್ರಯತ್ನ ಮಾಡಿ ಎಫರ್ಟ್ ಹಾಕಿ ಅಂದರೆ ಏನು ಎಫರ್ಟ್ ಆಗಬೇಕು? ಹಾಗೆಂದರೆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದು ಯಾವುದು ಇರಬಾರ್ದು. ಯಾವುದು ಇರಬಾರ್ದು. ಮನಸ್ಸಿನಲ್ಲಿ ಕಾಮಕ್ರೋಧಾದಿ ದೋಷಗಳು ಇರಬಾರ್ದು. ಆ ರೀತಿಯಾಗಿ ಪ್ರಯತ್ನ ಮಾಡ್ತಾ ಅವರು ಪರಮಾತ್ಮನನ್ನ ಸೇರ್ತಾರೆ. ಇನ್ನು ಯಚ್ಚ ಪದಮಿಚ್ಚಂತಹ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ವ್ರತ ಅಂದರೆ ಮನ ಆದಿ ಬ್ರಹ್ಮಚರ್ಯ ಅಂದರೆ ಏನು? ಮನ ಆದೀನ ಬ್ರಹ್ಮಣಿ ಚರಣಂ. ಬ್ರಹ್ಮಚರ್ಯ ಅಂದರೆ ಏನೋ ಸ್ತ್ರೀಯರ ಇಚ್ಛೆಯನ್ನು ಬಿಡೋದು ಅಂತ ಅಷ್ಟು ಮಾತ್ರ ಅಲ್ಲ. ಪರಮಾತ್ಮನಲ್ಲಿ ಮನಸ್ಸನ್ನು ಹಾಕೋದು, ಬ್ರಹ್ಮಣಿ ಚರಣಂ, ಅದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ. ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದು, ಅದು ಬ್ರಹ್ಮಚರ್ಯ. ಅಂತ ವ್ರತವನ್ನ ಮಾಡ್ತಾರೆ. ಅನುತಿಷ್ಠಂತಿ, ಜ್ಞಾನಿಗಳು ಆ ರೀತಿಯಾಗಿ ಮಾಡ್ತಾ ತತ್ಪದಂ ಪದ್ಯತೆ ಮುಮುಕ್ಷುಭಿ ಪ್ರಾಪ್ಯತೆ. ಆ ರೀತಿಯಾಗಿ ಯಾರು ಇರ್ತಾರೆ ಅವರು ಪರಮಾತ್ಮನನ್ನ ಹೊಂದುತ್ತಾರೆ. ಸಂಗ್ರಹೇನ, ಆ ವಿಚಾರವನ್ನ ಸಂಕ್ಷೇಪೇನ ಪ್ರವಕ್ಷ್ಯೆ. ತತ್ಪದ ಸ್ಮರಣ ಪ್ರಕಾರಂ, ಆ ಪರಮಾತ್ಮನನ್ನ ಹೇಗೆ ಚಿಂತನೆ ಮಾಡಬೇಕು ಅಂತ ಈ ಶ್ಲೋಕದಿಂದ ಹೇಳಿ, ಇನ್ನು ಕೆಲವು ಶ್ಲೋಕಗಳಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಹೇಗೆ ಮಾಡಬೇಕು, ಯಾರು ಮಾಡ್ತಾರೆ ಅಂತ ಇಲ್ಲಿ ಹೇಳಿದರು. ಯಥಯ ಯತ್ನಶೀಲಾಹ, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟವರು, ಬ್ರಹ್ಮಚರ್ಯ ವ್ರತವನ್ನು ಮಾಡತಕ್ಕವರು, ಅಂಥವರೆಲ್ಲ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಸ್ಮರಣೆ ಮಾಡ್ತಾರೆ ಅದನ್ನ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾನೆ ಅಂತ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಯ ನಿರುದ್ಧ ಚ ಮೂರ್ಧ್ಯಾದಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಆಚಾರ್ಯರು ಬರೀತಾರೆ, ಬ್ರಹ್ಮನಾಡಿಂ ವಿನಾ ಯದ್ ಅನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ ಸರ್ವದ್ವಾರಾಣಿ ಸಂಯಮ್ಯ. ನಾವು ನೋಡಿದೀವಿ ನೋಡಿ, ನೆತ್ತಿ ಸುಷುಮ್ನಾ ನಾಡಿಯಿಂದ ನೆತ್ತಿಯಿಂದ ಪ್ರಾಣ ಹೊರಗೆ ಹೋಗಬೇಕು. ನೋಡಿ, ಶರೀರದಲ್ಲಿ 9 ದ್ವಾರಗಳು ಇದೆ. ನವವಿಧ ದ್ವಾರ, 2 ಕಣ್ಣು, 2 ಮೂಗು, 2 ಕಿವಿ, ಬಾಯಿ, ಮಲಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯ ಅಂತ ನವದ್ವಾರಗಳು. ರಾಜಸ ತಾಮಸರಿಗೆ ಹೊಟ್ಟೆಯ ಕೆಳಗೆ ಇರುವ ದ್ವಾರಗಳಿಂದ ಜೀವ ಹೊರಗೆ ಬರ್ತಾನೆ. ಇನ್ನು ಸಜ್ಜನರಿಗೆ ಮುಖದಲ್ಲಿ ಇರತಕ್ಕ ದ್ವಾರ, 2 ಕಣ್ಣು, ಮೂಗು, ಬಾಯಿ, ಇವುಗಳಿಂದ ಹೊರಗೆ ಬರ್ತಾರೆ. ಇನ್ನು ಜ್ಞಾನಿಗಳಿಗೆ ಇನ್ನು ಮೇಲೆ ಆ ನೆತ್ತಿ ಅಂತ ಹೇಳ್ತಾರಲ್ವ, ಅಲ್ಲಿಂದ ಸೀಳಿಕೊಂಡು ಬರ್ತಾರೆ. ಅದರಿಂದ ಜ್ಞಾನಿ ಆದವ ಏನ್ ಮಾಡಬೇಕು? ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲಾ ಇಂದ್ರಿಯಗಳ ಬಾಗಿಲ ಗೇಟನ್ನು ಕ್ಲೋಸ್ ಮಾಡಬೇಕು. ಇಂದ್ರಿಯಗಳ ಬಾಗಿಲ ಗೇಟನ್ನು ಕ್ಲೋಸ್ ಮಾಡಿ ಮನೋಹೃದಯ ನಿರುದ್ಯ, ಮನಸ್ಸನ್ನ ಅಂದ್ರೆ ಮನಸ್ಸಿನಿಂದಲೇ ಕ್ಲೋಸ್ ಮಾಡಬೇಕು ಅಂತ ಅರ್ಥ. ಫಿಸಿಕಲ್ ಡೋರ್ ಇಲ್ಲ ಅದಕ್ಕೆ. ಕಣ್ಣಿಗೆ ಬೇಕಾದ್ರೆ ಫಿಸಿಕಲ್ ಡೋರ್ ಇದೆ, ಬಾಯಿ ಮುಚ್ಚಬಹುದು. ಕಿವಿಗೆಲ್ಲ ಏನ್ ಡೋರ್ ಇದೆ? ಕಿವಿಗೆಲ್ಲ ಡೋರೇ ಇಲ್ಲ. ಅದರಿಂದ ಹತ್ತಿ ಇಟ್ಕೋಬೇಕಂದ್ರೆ ತಿಳ್ಕೋಬಾರ್ದು. ನಾವು ಮನಸ್ಸಲ್ಲಿನ ದೇವರಲ್ಲಿ ಇಡಬೇಕು ಅಂತ ಅಷ್ಟೆ. ಮನಸ್ಸು ಕೊಡದೇ ಇದ್ರೆ ಸಾಕು. ಮೂರ್ಧನ್ಯಾದಾಯ ಆತ್ಮನಃ, ತಲೆಗೆ ಅದೇ ಭ್ರೂ ಮಧ್ಯದಲ್ಲಿ ತಂದು ತನ್ಮೂಲಕ ಮೂರ್ಧನಿ ತಲೆ ಎತ್ತರದ ಭಾಗ ಅಂದ್ರೆ ಸುಷುಮ್ನ ನೆತ್ತಿ ಅಂತ ಹೇಳ್ತಾರಲ್ವಾ, ಆ ನೆತ್ತಿಗೆ ತಂದು ಪ್ರಾಣಮಾಸ್ಥಿತೋ ಯೋಗಧಾರಣ, ಅಲ್ಲಿ ಪ್ರಾಣಧಾರಣೆಯನ್ನ ಮಾಡ್ತಾ ಇರಬೇಕು. ಯೋಗದಿಂದ ಕೂಡಿದವರಾಗಿ ಅಲ್ಲಿ ತಂದು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಸುಷುಮ್ನಾ ಮಾರ್ಗೇನ ಬ್ರಹ್ಮರಂಧ್ರೆ, ಅದನ್ನ ಬ್ರಹ್ಮರಂಧ್ರ ಅಂತ ಕರೀತಾರೆ. ನೆತ್ತಿಯಲ್ಲಿ ಇರುವ ತೂತನ್ನ ಬ್ರಹ್ಮರಂಧ್ರ ಅಂತ ಕರೀತಾರೆ. ಆ ಬ್ರಹ್ಮರಂಧ್ರದಲ್ಲಿ ತಂದು ಯೋಗಧಾರಣ ಮಾಸ್ಥಿತ, ಅಖಂಡ ಸ್ಮೃತಿ ರೂಪ ಯೋಗಧಾರಣ, ಅಖಂಡವಾದ ಅಂದರೆ ವಿಚ್ಛೇದ ಇಲ್ಲದೆ ಸತತವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಅವರು ಇರ್ತಾರೆ. ಶರೀರದಲ್ಲಿ ಇರ್ತಾರೆ, ಇನ್ನು ದೇಹ ಬಿಟ್ಟಿಲ್ಲ. ಆದರೆ ಪ್ರಾಣ, ಆ ಜೀವ ಎಲ್ಲಿ ಬಂದಿರ್ತಾನೆ? ಬ್ರಹ್ಮರಂಧ್ರದಲ್ಲಿ ಬಂದಿರ್ತಾನೆ ಅಂತ. ಅಲ್ಲಿ ಪ್ರಾಣನನ್ನ ಇಟ್ಟು ಅವರು ಯೋಗಧಾರಣ ಮಾಡ್ತಾ ಪರಮಾತ್ಮನ ಸ್ಮರಣೆ ಮಾಡ್ತಾ, ಅಖಂಡ ಸ್ಮರಣೆ ಅದನ್ನ ಮರಣಕಾಲದಲ್ಲಿ ಮಾಡ್ತಾರೆ ಅಂತ. ಇನ್ನು ಹೇಗೆ ಸ್ಮರಣೆ ಮಾಡ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.